ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಎರಡು ಸಬ್ಲೈನ್ ಟಚ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಅವರು ಮೂರು ಗೆದ್ರೆ ನಾವು 4-3 ಗೆದ್ದಿದ್ದೀವಿ. ಒಂದು ಹೋಮ್ ಮ್ಯಾಚ್ ಅನ್ನೇ ಸೋತಿರೋದು ನಾವು. ಹೋಮ್ ಮ್ಯಾಚ್ ಅಲ್ಲೇ ಸ್ವಲ್ಪ ಚಿಂತಾಜನಕವಾಗ್ಬಿಟ್ಟಿದೆ. ಯಾಕಂದ್ರೆ ಅದೇನೋ ಗೊತ್ತಿಲ್ಲ, ಚಿನ್ನಸ್ವಾಮಿಗೆ ಬಂದ್ರೆ ಸೋತ್ಕೊಂಡ್ಬಿಡ್ತಾ ಇದ್ದೀವಿ. ಅಲ್ಲಿ 50-50% ಆವರೇಜ್ ಇರೋದು ನಮ್ದು ವಿನ್ನಿಂಗ್ ರೇಟು. ಅದು ಯಾಕೆ ಅಂತ ಗೊತ್ತಿಲ್ಲ. ಅದನ್ನ ಸರಿ ಮಾಡ್ಕೋಬೇಕು ನಮ್ಮ ಆರ್ ಸಿ ಬಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನ ಫೋರ್ಟ್ರೆಸ್ ಮಾಡ್ಕೋಬೇಕು, ಅವ್ರದ್ದೇ ಆಗಿಸ್ಕೋಬೇಕು. ಯಾಕಂದ್ರೆ ಅಲ್ಲೇ 7 ಮ್ಯಾಚ್ ಆಡೋದು ನಾವು. ಆಲ್ರೆಡಿ ಒಂದು ಮ್ಯಾಚ್ ಸೋತ್ಕೊಂಡ್ಬಿಟ್ಟಿದ್ದೀವಿ. ಇನ್ನ ಇರೋ 6 ಮ್ಯಾಚಿನೂ ಅಲ್ಲಿ 6ರಲ್ಲಿ ಒಂದು 4 ಗೆದ್ರೂ ಪರವಾಗಿಲ್ಲ. ಅವೇ ಮ್ಯಾಚು ಎಲ್ಲ ಚೆನ್ನಾಗಿ ಆಡ್ತಾ ಇದೀವಿ. ಅದಕ್ಕೋಸ್ಕರ ಎಲ್ಲ ಸಬ್ಲೈನ್ ಟಚ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಕೊಹ್ಲಿ ಅವರಾಗಿರ್ಬೋದು, ಸಾಲ್ಟ್ ಅವ್ರು ಸಾಲ್ಟ್ ಅವ್ರದ್ದು ಅದೇ ರೀತಿಯಾದ ಬ್ಯಾಟಿಂಗು, ಅಗ್ರೆಸಿವ್ ಬ್ಯಾಟಿಂಗು, ಆ ಇಂಟೆಂಟ್ ಇಟ್ಕೊಂಡ್ ಬರ್ತಾರೆ. ಎಲ್ಲರೂ ಕೂಡ ಅದೇ ಇಂಟೆಂಟ್ ಇಟ್ಕೊಂಡ್ ಬರ್ತಾ ಇದ್ದಾರೆ. ಏನ್ ಮಾಡ್ತಾರೆ ಅಂತ ನೋಡೋಣ. ಇವತ್ತು ಎಲ್ಲ ಖರಾಬ್ ಟಚ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಈ ಕಡೆ ಡಿ ಸಿ ಕಡೆ ನೋಡೋದಾದ್ರೆ KL ರಾಹುಲ್ ಅವರು ಮೊನ್ನೆ ಮ್ಯಾಚ್ ಅಲ್ಲಿ ಓಪನರ್ ಆಗಿ ಕಾಣಿಸ್ಕೊಂಡಿದ್ರು. ಇವಾಗ ನೋಡೋದಾದ್ರೆ ಫಾಫ್ ಡು ಪ್ಲೆಸಿಸ್ ಅವರು ಬರ್ತಾರೆ ಅನ್ಕೊಂತೀನಿ. ಯಾಕಂದ್ರೆ ಅವರು ಕೂಡ ಒಳ್ಳೆ ಫಾರ್ಮಲ್ಲೇ ಕಾಣಿಸ್ಕೊಂಡಿದ್ರು ಕಳೆದ ಮ್ಯಾಚ್ ಅಂದ್ರೆ ಅದ್ರ ಮ್ಯಾಚ್ ಫಸ್ಟ್ 2ನೇ ಮ್ಯಾಚ್ ಅಲ್ಲಿ ಒಂದು 50 ಕೂಡ ಹೊಡಿತಾರೆ. ಅವರೇ ಬರ್ಬೋದು ಅನ್ಕೊಂತೀನಿ. KL ಅವರು ಮಿಡ್ಲ್ ಆರ್ಡರ್ ಅಲ್ಲಿ ಆಡ್ತಾರೆ ಅನ್ಕೊಂತೀನಿ. ಈ ಮ್ಯಾಚ್ ಒಂಥರ ನಮ್ಮೂರು ವರ್ಸಸ್ ನಮ್ಮೂರು ಅನ್ನೋ ತರ. ಈ ಕಡೆ ಬೆಂಗಳೂರು ಅವ್ರು ಆದ್ರೆ ಆ ಕಡೆ KL ರಾಹುಲ್ ಅವರು ನಮ್ಮವರು. ನೋಡೋಣ. ಯಾಕಂದ್ರೆ KL ರಾಹುಲ್ ಅವರು ಕೂಡ ನಮ್ಮ ಮೇಲೆನೆ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡೋದು. RCB ಅಂದ್ರೆ ಸಾಕು, ಎಲ್ಲ ಫಾರ್ಮ್ ಬಂದ್ಬಿಡ್ತಾರೆ. ಆಡ್ದಿರೋರೆಲ್ಲ ಫಾರ್ಮ್ ಬರ್ತಾರೆ. ಇರ್ಲಿ, ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ನೋಡೋದಾದ್ರೆ ಓಪನಿಂಗು ಜಾಕ್ ಫ್ರೇಸರ್, ಮೆಗರ್ಕು ಮತ್ತೆ ಫ್ಯಾಫ್ ಅವ್ರು ಬರ್ತಾರೆ. ಇನಿಷಿಯಲ್ಲೇನೆ ಅವ್ರಿಗೆಲ್ಲ ನಮ್ಮ ಬೌಲರ್ಸ್ಗಳು ಕೊಡಬೇಕು ಕಾಟ. ಭುವನೇಶ್ವರ್ ಕುಮಾರ್ ಅವರು ಸ್ವಿಂಗಿಂಗ್ ಮಾಡಿ ಬೇಗನೆ ವಿಕೆಟ್ ಎತ್ತಬೇಕು. ಈ ಸತಿ ಏನಾನ ಟಾಸ್ ಗೆದ್ರೆ ನಾವು ಚೇಸಿಂಗ್ ಮಾಡೋ ಕಡೆನೆ ಹೋಗ್ಬೇಕು. ಯಾಕಂದ್ರೆ ಚೇಸಿಂಗು ಒಂದು ಸ್ವಲ್ಪ ಈಸಿ. ಯಾಕಂದ್ರೆ ಅಕಸ್ಮಾತ್ ಡ್ಯೂ ಬಂದ್ರೆ ಕಷ್ಟ ಆಗುತ್ತೆ ಆಪೋಸಿಟ್ ಟೀಮ್ ಅವ್ರಿಗೆ ಬಾಲ್ನ ಗ್ರಿಪ್ ಮಾಡೋಕೆ. ಅದಕ್ಕಂತ ಅಷ್ಟೇ. ಆದ್ರೇನು 200 ಹೊಡೆದ್ರೇನು ಹೊಡಿಯೋಂಥ ಕಾನ್ಫಿಡೆನ್ಸ್ ಇದೆ ನಮ್ಗೆ ಈ ಸತಿ. ಅದಕ್ಕೆ ಹೇಳ್ತಾ ಇರೋದಷ್ಟೇ. ಅಕಸ್ಮಾತ್ ಫಸ್ಟ್ ಬ್ಯಾಟಿಂಗ್ ಮಾಡಿ 200 and ಪ್ಲಸ್ ಹೊಡೆದ್ರೆ ಕಂಟ್ರೋಲ್ ಮಾಡಬೇಕು ನಮ್ಮ ಬೌಲರ್ಸ್ಗಳು. ಈ ಕಡೆ ನೋಡೋದಾದ್ರೆ ಎಲ್ಲ ಹೆವಿ ಫಾರ್ಮಲ್ಲೇ ಕಾಣಿಸ್ಕೊಂತಾ ಇದ್ದಾರೆ. ಆದ್ರೆ ಚಿನ್ನಸ್ವಾಮಿ ಅಂತ ಬಂದಾಗ ಒಂದ್ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಸತಿ. ನಮ್ಮವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಅಲ್ಲೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಲ್ಲೂ ಟಾಪ್ ಹೆವಿ, ಇಲ್ಲಿ ನಮ್ಮ ಕಡೆನೂ ಟಾಪ್ ಹೆವಿ. ಅಂದ್ರೆ ಮಿಡ್ಲ್ ಆರ್ಡರ್ಸ್ ನಾವು ಈ ಸತಿ ಹೆವಿ ಸ್ಟ್ರೆಂತ್. ಅವರೂ ಕೂಡ ಅಷ್ಟೇ ಮಿಡ್ಲ್ ಆರ್ಡರ್ಸ್ ಹೆವಿ ಸ್ಟ್ರೆಂತ್ ಮಾಡ್ಕೊಂಡಿದ್ದಾರೆ. ಈ ಇಬ್ಬರು 2 ಟೀಮು ಕೂಡ ಖರಾಬಾಗೇನೆ ಇದೆ. ಒಂದೊಳ್ಳೆ ಮ್ಯಾಚ್ ಆಗುತ್ತೆ ಅನ್ಕೊಂತೀನಿ ಇವತ್ತು. ಯಾಕಂದ್ರೆ ಇಬ್ರು 6 ಪಾಯಿಂಟ್ ಅಲ್ಲಿದ್ದಾರೆ. ಅವ್ರಿಗೆ ಮೊದಲನೇ ಸೋಲ್ ಕೊಡ್ಬೋದಾ ನಾವು ಅಂತ ನೋಡ್ಬೇಕು ಇವತ್ತಿನ ಮ್ಯಾಚ್ ಅಲ್ಲಿ. ಮೊದಲನೇ ಸೋಲ್ ನನ್ಗೆ ಅನಿಸ್ದಂಗೆ ಇವತ್ತು ಯಾಕೋ ಹೆವಿಯಾಗಿ ಅನಿಸ್ತಾ ಇದೆ RCB ಅವರೇ ಗೆಲ್ತಾರೆ ಅಂತ. ಯಾಕಂದ್ರೆ ಒಂದು ಒಳ್ಳೆ ಸಬ್ಲೈನ್ ಫಾರ್ಮ್ ಅಲ್ಲಿ ಇದ್ದಾರೆ. ಮೊನ್ನೆ ತಾನೇ ಮ್ಯಾಚ್ ಆಗಿರೋದು, 2 ದಿನ ಮುಂಚೆನೆ. DC ಅವ್ರದ್ದು ಮ್ಯಾಚ್ ಆಗಿ ಆಲ್ಮೋಸ್ಟ್ 5-4 ಡೇಸ್ ಆಗೋಯ್ತು. ನಾವು ಒಂದೊಳ್ಳೆ ಟಚ್ ಅಲ್ಲಿ ಇದೀವಿ. ಅವೇ ಮ್ಯಾಚ್ಗಳನ್ನೆಲ್ಲ ಚೆನ್ನಾಗಿ ಆಡ್ತಾ ಇದೀವಿ. ಹೋಮ್ ಮ್ಯಾಚ್ ಅಲ್ಲಿ ಸ್ವಲ್ಪ ಕಷ್ಟ ಬೀಳ್ತಾ ಇದೀವಿ. ಇವತ್ತು ಆ ತರ ಆಗ್ಬಾರ್ದು. ಆ ಚಿನ್ನಸ್ವಾಮಿ ಸ್ಟೇಡಿಯಂನ ನಮ್ದಾದಂತ ಫೋರ್ಟ್ರೆಸ್ ಮಾಡ್ಕೋಬೇಕು. ಅಲ್ಲಿ ಬಂದ್ರೆ ಎಲ್ಲ ಹೆದರ್ಬೇಕು. ಅಜ್ಜಿ ನಾವು RCB ಮೇಲೆ ಆಡ್ತಾ ಇದೀವಪ್ಪ, ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ಅವ್ರ ನೋಡಿದ್ರೆ ತುಂಬಾ ಕಷ್ಟ, ಆ ತರ ಅನ್ಸ್ಬೇಕು. ಆ ತರಾನೇ ಆಡ್ಬೇಕು ಇವತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಇಂಟೆಂಟ್ ಎರಡು ಕಡೆನೂ ಆ ತರಾನೇ ಇದೆ. ಡೆಲ್ಲಿ ಅವ್ರು ಕೂಡ ಅದೇ ತರ ಆಡೋದು. ಓಪನರ್ಸ್ಗಳು ಜಾಕ್ ಫ್ರೇಸರ್, ಮೆಗರ್ಕ್ ಏನಿದೆ ನೋಡಿ, ಫಸ್ಟ್ ವಿಕೆಟ್ ಅವ್ರದ್ದು ಹೋಗ್ಬೇಕು. ಅವ್ರೇನು ಅಷ್ಟೊಂದು ಫಾರ್ಮಲ್ ಕಾಣಿಸ್ಕೊಂತಲ್ಲ 2-3 ಮ್ಯಾಚಿಂದ. ಆದ್ರೆ ಯಾವಾಗಿದ್ರು ಡೇಂಜರಸ್ ಬ್ಯಾಟ್ಸ್ಮನ್ ಅವರು. ನಮ್ಮ ಕಡೆ ಫಿಲ್ಪ್ ಸಾಲ್ಟ್ ಯಾವ ತರ ನೋಡಿ ಆ ತರ ಅವರು ಇಂಟೆಂಟ್ ಇಟ್ಕೊಂಡೆ ಆಡ್ತಾ ಇದಾರೆ. ಎಲ್ಲ ಬಾಲ್ 6-4 ಹೊಡೆಯಕ್ಕೆ ನೋಡ್ತಾ ಇರ್ತಾರೆ. ಆದ್ರೆ ಅವ್ರದ್ದು ಅಷ್ಟೊಂದು ಫಾರ್ಮಲ್ ಏನ್ ಕಾಣಿಸ್ಕೊಂಡಿಲ್ಲ. ಅವ್ರು ಫಾರ್ಮಲ್ ಬರೋಕ್ಕೂ ಬಿಡಬಾರ್ದು. ಯಾಕಂದ್ರೆ ನಮ್ಮ RCB ಮೇಲೆ ಆಡ್ತಾ ಇದಾರೆ ಅಂದ್ರೆ ಫಾರ್ಮ್ ಬಂದಿರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಮ್ಯಾಚ್ ಮುಗ್ದ್ಮೇಲೆ ಸಿಗೋಣ. ಬಾಯ್.